ಗೆಳೆಯರೆ, ಒಂದು ವೇಳೆ ಮನೆಯ ಹೊರಗಿನ ಶತ್ರು ನಿಮ್ಮನ್ನು ನಿಂದಿಸ್ತಾರೆ, ಅಪಮಾನ ಮಾಡ್ತಾನೆ ಅಥವಾ ನಿಮ್ಮ ದಾರಿಯಲ್ಲಿ ಕಲ್ಲುಗಳನ್ನು ಚೆಲ್ಲಿದ್ರೆ ನೀವೇನ್ ಮಾಡ್ತೀರಾ? ನೇರವಾಗಿ ಪ್ರತಿಯಾಗಿ ಉತ್ತರ ಕೊಡ್ತೀರಲ್ಲವೇ? ಆದರೆ ಅದೇ ದಾಳಿ ನಿಮ್ಮ ಸ್ವಂತ ಮನೆಯಿಂದ ಬಂದ್ರೆ, ಅದೇ ವಿಷ ನಿಮ್ಮ ಸ್ವಂತ ಸಂಬಂಧಿಕರಿಂದ, ಸ್ನೇಹಿತರಿಂದ ಅಥವಾ ನೆರೆಹೊರೆಯವರಿಂದ ಬಂದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿಯೇ ಮನುಷ್ಯ ಅತೀ ಹೆಚ್ಚು ಒಡೆಯುತ್ತಾನೆ ಮತ್ತು ಇಲ್ಲಿಯೇ ನಿಜವಾದ ಶತ್ರುತ್ವದ ಆರಂಭವಾಗುತ್ತದೆ. ಇದಕ್ಕೆ ಕಾರಣವೇ ಚಾಣಕ್ಯರು ಹೇಳಿದ್ದು, ಒಳಗಿನ ಶತ್ರು ಯಾವಾಗಲೂ ಅತೀ ಭಯಂಕರ, ಒಳಗಿನ ಶತ್ರು ಯಾವಾಗಲೂ ಅತೀ ಅಪಾಯಕಾರಿ. ಈ ಒಂದು ಸತ್ಯ ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಅನುಭವಕ್ಕೆ ಬಂದಿದೆ? ಕಾಮೆಂಟ್ನಲ್ಲಿ ಖಂಡಿತ ಹೇಳಿ. ಇಂದು ನಾನು ನಿಮಗೆ 7 ಶಕ್ತಿಶಾಲಿ ರೀತಿಗಳನ್ನು ಹೇಳ್ತೀನಿ. ಇವುಗಳಿಂದ ನೀವು ಹೋರಾಡದೆಯೇ ನಿಮ್ಮ ಶತ್ರುವನ್ನು ಚತುರತೆಯಿಂದ ಸೋಲಿಸಬಹುದು. ವಿಶೇಷವಾಗಿ ಕೊನೆಯ ರೀತಿ ಅತೀ ಪ್ರಭಾವಿ. ಅದನ್ನು ಮಿಸ್ ಮಾಡಬೇಡಿ. ನಿಜವಾಗಲೂ ಗೇಮ್ ಚೇಂಜರ್. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಆರಾಧ್ಯ ಮೋಟಿವೇಶನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಇಂಥ ಜೀವನ ಬದಲಾಯಿಸುವ ವಿಡಿಯೋಗಳು ಮಿಸ್ ಆಗಬಾರದು. ಒಮ್ಮೆ ಮಗಧ ಸಾಮ್ರಾಜ್ಯದಲ್ಲಿ ಒಬ್ಬ ಸೇನಾಪತಿ ಇದ್ದ. ಬಲಶಾಲಿ, ಬುದ್ಧಿವಂತ ಮತ್ತು ಪ್ರತಿ ಯುದ್ಧದಲ್ಲೂ ಗೆಲುವು ಸಾಧಿಸುತ್ತಿದ್ದ. ಆದರೆ ಅವನ ಸೋಲು ಯಾವುದೇ ಹೊರಗಿನ ಶತ್ರುವಿನಿಂದ ಆಗಲಿಲ್ಲ. ಅವನ ಸೋಲು ಅವನ ಸ್ವಂತ ದರ್ಬಾರಿನ ಸ್ನೇಹಿತರಿಂದ ಆಯಿತು. ಅವರು ಒಳಗೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. ಅವನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರು. ಹೊರಗಿನ ಶತ್ರುವನ್ನು ಅವನು ಕತ್ತಿಯಿಂದ ಸೋಲಿಸುತ್ತಿದ್ದ. ಆದರೆ ಒಳಗೆ ಕೂತ ಶತ್ರುಗಳು ಅವನನ್ನು ಮಾನಸಿಕ ಯುದ್ಧದಲ್ಲಿ ಸೋಲಿಸಿದರು. ಅಂದ್ರೆ ನಿಜವಾದ ಯುದ್ಧಕ್ಷೇತ್ರದಲ್ಲಲ್ಲ, ಮನಸ್ಸಿನೊಳಗೆ ನಡೆಯುತ್ತದೆ. ಚಾಣಕ್ಯರು ಶತ್ರುವನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೇದು ಗೋಚರ ಶತ್ರು, ಮುಂದೆ ನಿಂತು ಎದುರಾಗಿ ವಿರೋಧ ಮಾಡೋದು. ಎರಡನೇದು ಅಗೋಚರ ಶತ್ರು, ನಗುತ್ತಾ ಸ್ನೇಹ ತೋರಿಸ್ತಾ ಆದ್ರೆ ಒಳಗಿಂದ ಕಚ್ಚೋದು. ಮೂರನೇದು ಸ್ವಜನ ಶತ್ರು, ಸಂಬಂಧಿಕರು, ಕುಟುಂಬ ಅಥವಾ ಸ್ನೇಹಿತರು ನಿಮ್ಮನ್ನು ತಡೆಯೋರು, ನಿಮ್ಮನ್ನು ಕೀಳಾಗಿ ತೋರಿಸೋರು ಮತ್ತು ನಿಮ್ಮ ಪ್ರಗತಿಯಿಂದ ಜ್ವಲಿಸೋರು. ಅತೀ ಅಪಾಯಕಾರಿ ಮೂರನೇದು, ಯಾಕಂದ್ರೆ ಅದರೊಂದಿಗೆ ನೀವು ಎದುರಾಗಿ ಹೋರಾಡಲಾರೀರಿ. ಆದ್ರೆ ನಾವು ಶತ್ರುವಿನೊಂದಿಗೆ ಹೋರಾಡಬೇಕೇ? ಇಲ್ಲ. ನೀವು ನೇರವಾಗಿ ಹೋರಾಡಿದ್ರೆ ಅವನು ಇನ್ನೂ ಬಲಶಾಲಿಯಾಗ್ತಾನೆ. ನೀವು ಸುಮ್ಮನಿದ್ರೆ ಜನ ನಿಮ್ಮನ್ನು ದುರ್ಬಲ ಅಂದುಕೊಳ್ತಾರೆ. ಆದ್ರೆ ದಾರಿ ಏನು? ಅದೇ ಹೋರಾಡದೆ ಶತ್ರುವನ್ನು ಸೋಲಿಸುವ ಕಲೆ. ಇಂದು ನಾವು ಕಲಿಯೋದು ಶತ್ರುವನ್ನು ಹೇಗೆ ಗುರುತಿಸಬೇಕು, ಅವನ ಆಟವನ್ನು ಅವನ ವಿರುದ್ಧವೇ ಹೇಗೆ ತಿರುಗಿಸಬೇಕು ಮತ್ತು ಅತೀ ದೊಡ್ಡ ರಹಸ್ಯ, ಕೈ ಎತ್ತದೆ ಜಗಳ ಮಾಡದೆ ಅವನನ್ನು ಹೇಗೆ ಸೋಲಿಸಬೇಕು. ಜೀವನ ಒಂದು ಯುದ್ಧಕ್ಷೇತ್ರ. ಆದರೆ ಈ ಯುದ್ಧಕ್ಷೇತ್ರದಲ್ಲಿ ಆಯುಧಗಳು ಕತ್ತಿ ಅಥವಾ ಗನ್ನಲ್ಲ, ನಿಮ್ಮ ಮನಸ್ಸು, ನಿಮ್ಮ ರಣತಂತ್ರ ಮತ್ತು ನಿಮ್ಮ ಧೈರ್ಯ. ಉದಾಹರಣೆಗೆ, ಆಫೀಸ್ನಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಬಾಸ್ಗೆ ನಿಮ್ಮ ವಿರುದ್ಧ ಕಾನು ತುಂಬಿಸ್ತಾನೆ. ನೀವು ಅವನೊಂದಿಗೆ ಜಗಳ ಮಾಡಿದ್ರೆ ಜನ ನಿಮ್ಮನ್ನೇ ಕೋಪಿಷ್ಠ ಅಂದುಕೊಳ್ತಾರೆ. ಸುಮ್ಮನಿದ್ರೆ ಅವನು ಇನ್ನೂ ದೊಡ್ಡವನಾಗ್ತಾನೆ. ಆದರೆ ನೀವೇನ್ ಮಾಡಬೇಕು? ಅವನ ಮಾತುಗಳನ್ನು ಅವನ ವಿರುದ್ಧವೇ ಬಳಸಿ. ಎಲ್ಲರ ಮುಂದೆ ಅವನ ನಿಜವಾದ ಮುಖವನ್ನು ಏನೂ ಹೇಳದೆ ಬಯಲು ಮಾಡಿ. ಅಂದ್ರೆ ಅವನೇ ತನ್ನ ಉರುಳಿನಲ್ಲಿ ಸಿಕ್ಕಿಹಾಕಿಕೊಳ್ಳಲಿ. ಚಾಣಕ್ಯರು ಹೇಳ್ತಾರೆ, ಶತ್ರುವನ್ನು ನಾಶ ಮಾಡುವ ಅತೀ ಉತ್ತಮ ಉಪಾಯ ಅವನನ್ನು ಸಮಯಕ್ಕೆ ಒಂಟಿಯಾಗಿ ಬಿಟ್ಟುಬಿಡುವುದು. ಸಮಯ ಒಂದು ಆಯುಧ. ಅದು ಯಾವುದೇ ಶಬ್ದ ಮಾಡದೆ ಶತ್ರುಗಳನ್ನು ನಾಶ ಮಾಡುತ್ತದೆ. ನೀವು ನೋಡಿದ್ದೀರಲ್ಲ, ಗ್ರಾಮಗಳಲ್ಲಿ ಅಥವಾ ನಗರಗಳಲ್ಲಿ ಹೊರೆಯವರು ಒಬ್ಬರನ್ನೊಬ್ಬರು ಜ್ವಲಿಸ್ತಾರೆ. ಒಬ್ಬ ಹೊಸ ಕಾರು ತಗೊಂಡ್ರೆ ಈರ್ಷೆ, ಹೊಸ ಮನೆ ಕಟ್ಟಿದ್ರೆ ಜಲನ, ಯಾರಾದರೂ ಪ್ರಗತಿ ಮಾಡಿದ್ರೆ ಅಪವಾಹಗಳು. ಆದ್ರೆ ಯಾರೂ ಇದಕ್ಕೆ ಕಿವಿಗೊಡದೆ ತನ್ನ ಕೆಲಸದಲ್ಲಿ ಗಮನ ಕೊಟ್ಟ, ಅವನೇ ಕೊನೆಗೆ ಗೆದ್ದ. ಯಾಕಂದ್ರೆ ಶತ್ರು ತನ್ನ ಜಲನನಲ್ಲಿ ತಾನೇ ಸುಟ್ಟು ಭಸ್ಮವಾದ. ನೀವು ಕೂಡ ಇಂಥ ಶತ್ರುಗಳಿಂದ ಬಳಲುತ್ತಿದ್ರೆ ಗಮನವಿಟ್ಟು ಕೇಳಿ. ಮುಂದೆ ನಾನು 7 ಗುಪ್ತ ಮಂತ್ರಗಳನ್ನು ಹೇಳ್ತೀನಿ. ಇವುಗಳಿಂದ ನೀವು ಹೋರಾಡದೆಯೇ ಪ್ರತಿ ಬಾರಿ ಶತ್ರುವನ್ನು ಸೋಲಿಸಬಹುದು. ಮತ್ತು ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ, ನಾನು ನನ್ನ ಶತ್ರುವಿಗಿಂತ ದೊಡ್ಡವನು. ಶತ್ರುವಿನೊಂದಿಗೆ ಹೋರಾಡದೆ ಗೆಲ್ಲುವ ಮೊದಲ ಸಿದ್ಧಾಂತ, ಅವನಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ. ನಿಜವಾದ ಆಟ ಅಲ್ಲೇ ಶುರುವಾಗುತ್ತದೆ. ನೀವು ಯಾವಾಗಲೂ ಅವನು ಏನು ಮಾಡ್ತಾನೆ ಅಂತ ಯೋಚಿಸ್ತಾ ಇದ್ರೆ ನೀವು ಅವನು ಬಯಸಿದ್ದನ್ನೇ ಮಾಡ್ತೀರಿ. ಅವನ ಉದ್ದೇಶ ನಿಮ್ಮನ್ನು ಅಸ್ಥಿರಗೊಳಿಸುವುದು. ನೀವು ಅವನ ಬಗ್ಗೆ ಯೋಚಿಸ್ತಾ ಇದ್ರೆ ನಿಮ್ಮ ಶಕ್ತಿಯನ್ನು ಅವನಿಗೆ ಕೊಡ್ತೀರಿ. ಆದ್ದರಿಂದ ಚಾಣಕ್ಯರು ಹೇಳಿದ್ದು, ಶತ್ರುವಿನಿಂದ ಪ್ರತೀಕಾರ ತೆಗೆದುಕೊಳ್ಳಬೇಕಾದ್ರೆ ಮೊದಲು ತನ್ನನ್ನು ಸ್ಥಿರಗೊಳಿಸಿ. ಯಾಕಂದ್ರೆ ಅಸ್ಥಿರ ಮನಸ್ಸು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾರದು. ಎರಡನೆಯ ಸಿದ್ಧಾಂತ, ಶತ್ರುವನ್ನು ಅವನ ಆಟದಲ್ಲೇ ಸಿಕ್ಕಿಹಾಕಿ.
ಇತಿಹಾಸದಲ್ಲಿ ಅನೇಕ ಬಾರಿ ನೋಡಿದ್ದೀವಿ, ನೇರ ಹೋರಾಟ ಸಾಧ್ಯವಿಲ್ಲದಿದ್ದಾಗ ಚಾತುರ್ಯದಿಂದ ಗೆಲ್ಲುವುದೇ ದೊಡ್ಡ ಆಯುಧ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ಕಥೆ ಕೇಳಿದ್ದೀರಲ್ಲ. ಪೋರಸ್ ಸೋತಾಗ ಅಲೆಕ್ಸಾಂಡರ್ ಅವನನ್ನು ಕೊಲ್ಲಬೇಕು ಅಂದುಕೊಂಡ. ಆದರೆ ಪೋರಸ್ ನೇರ ಜಗಳ ಮಾಡಲಿಲ್ಲ, ಬದಲಾಗಿ ಅವನ ಮನಸ್ಸನ್ನು ಗೆದ್ದುಬಿಟ್ಟ. ನನ್ನೊಂದಿಗೆ ಒಬ್ಬ ರಾಜ ಇನ್ನೊಬ್ಬ ರಾಜನಂತೆ ವರ್ತಿಸು ಅಂದ. ಆ ಒಂದು ಮಾತು ಅಲೆಕ್ಸಾಂಡರ್ನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅಂದರೆ ನೇರವಾಗಿ ಹೋರಾಡಿದ್ರೆ ಶತ್ರು ಇನ್ನೂ ಶಕ್ತಿಶಾಲಿಯಾಗಬಹುದು, ಆದರೆ ಅವನ ಯೋಚನೆಯ ಮೇಲೆ ನಿಯಂತ್ರಣ ಪಡೆದರೆ ಅವನು ಎಂದೂ ಗೆಲ್ಲಲಾರದು. ಮೂರನೆಯ ಸಿದ್ಧಾಂತ, ಶತ್ರುವಿನ ದೌರ್ಬಲ್ಯಗಳನ್ನು ಗುರುತಿಸಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಬಿಂದು ಇರುತ್ತದೆ, ಅದರಿಂದ ಅವನನ್ನು ನಿಯಂತ್ರಿಸಬಹುದು. ಒಬ್ಬನಿಗೆ ಕೋಪ, ಒಬ್ಬನಿಗೆ ಆಸೆ, ಒಬ್ಬನಿಗೆ ಪ್ರತಿಷ್ಠೆ, ಒಬ್ಬನಿಗೆ ಮಹತ್ವಾಕಾಂಕ್ಷೆ. ಶತ್ರುವಿನ ದೌರ್ಬಲ್ಯ ಗೊತ್ತಾದರೆ ಅರ್ಧ ಯುದ್ಧ ಗೆದ್ದಂಗೆ. ಕೌಟಿಲ್ಯರು ಬರೆದಿದ್ದಾರೆ, ಕೋಪಿಷ್ಠ ಶತ್ರುವಿದ್ದರೆ ಅವನನ್ನು ಪ್ರಚೋದಿಸಿ, ಲೋಭಿಯಿದ್ದರೆ ಇನ್ನೂ ಆಸೆ ತೋರಿಸಿ, ಪ್ರತಿಷ್ಠೆ ಪ್ರಿಯನಿದ್ದರೆ ಅಲ್ಲೇ ದಾಳಿ ಮಾಡಿ, ಮತ್ತು ಆಸಕ್ತಿಯ ವಿಷಯ ಅವನಿಗೆ ಗೊತ್ತೇ ಇರುವುದಿಲ್ಲ, ಅವನು ನಿಮ್ಮ ಚಾತುರ್ಯಕ್ಕೆ ಸಿಕ್ಕಿದ್ದು ಅಂತ. ನಾಲ್ಕನೆಯ ಸಿದ್ಧಾಂತ, ಶತ್ರುವನ್ನು ಒಂಟಿಯಾಕಿಸಿ. ಅನೇಕರು ತಮ್ಮ ಗುಂಪಿನ ಮೇಲೆ ಹೆಮ್ಮೆ ಪಡ್ತಾರೆ. ಗುಂಪು ಇದ್ದಾಗ ಅವರ ಧೈರ್ಯ ಇರುತ್ತದೆ, ಆದರೆ ಒಂಟಿಯಾಕಿಸಿದ್ರೆ ಅವರ ಹುಮ್ಮಸ್ಸು ಒಡೆಯುತ್ತದೆ. ಚಾಣಕ್ಯರು ಹೇಳ್ತಾರೆ, ಶತ್ರುವಿನ ಶಕ್ತಿ ಅವನ ಅನುಯಾಯಿಗಳಲ್ಲಿರುತ್ತದೆ. ಅನುಯಾಯಿಗಳನ್ನು ಬೇರ್ಪಡಿಸಿ ಶತ್ರು ತಾನೇ ಬೀಳ್ತಾನೆ. ಇಂದಿನ ಕಾಲದಲ್ಲೂ ಇದೇ ಆಗುತ್ತದೆ. ಆಫೀಸ್ನಲ್ಲಿ ಒಬ್ಬನು ನಿಮ್ಮ ವಿರುದ್ಧ ವಾತಾವರಣ ಸೃಷ್ಟಿ ಮಾಡ್ತಿದ್ದಾನೆ ಅಂದುಕೊಳ್ಳಿ. ನೀವು ನೇರವಾಗಿ ಎದುರಾದರೆ ಜನ ನಿಮ್ಮನ್ನೇ ಜಗಳಾಡು ಅಂದುಕೊಳ್ತಾರೆ. ಆದರೆ ನೀವು ನಿಧಾನವಾಗಿ ಅವನ ಅನುಯಾಯಿಗಳನ್ನು ಅವನ ವಿರುದ್ಧವೇ ತಿರುಗಿಸಿದ್ರೆ ಒಂದು ದಿನ ಅವನು ಒಂಟಿಯಾಗಿ ನಿಲ್ತಾನೆ. ಒಂಟಿಯಾದವನು ಹೆಚ್ಚು ಕಾಲ ಉಳಿಯಲಾರದು. ಇತಿಹಾಸ ಇದಕ್ಕೆ ದೊಡ್ಡ ಸಾಕ್ಷಿ. ಮಹಾಭಾರತದಲ್ಲೂ ದುರ್ಯೋಧನನ ದೊಡ್ಡ ಶಕ್ತಿ ಅವನ ಸಹೋದರರು ಮತ್ತು ಕೌರವ ಸೈನ್ಯ. ಆದರೆ ಕೃಷ್ಣರು ಪಾಂಡವರಿಗೆ ಹೇಳಿದ್ದು, ನಿಜವಾದ ಯುದ್ಧ ಸೈನ್ಯದಿಂದ ಅಲ್ಲ, ಮನೋಬಲದಿಂದ ಗೆಲ್ಲಬೇಕು. ಕೌರವರ ಮನೋಬಲ ಒಡೆದಾಗ ಲಕ್ಷಾಂತರ ಸೈನ್ಯ ಕೂಡ ದುರ್ಯೋಧನನನ್ನು ಉಳಿಸಲಿಲ್ಲ. ಆದ್ದರಿಂದ ಹೋರಾಡದೆ ಗೆಲ್ಲಬೇಕಾದರೆ ಶತ್ರುವಿನ ಮನೋಬಲ ಒಡೆಯಿರಿ, ಅವನ ಗುಂಪನ್ನು ಕಸಿಯಿರಿ ಮತ್ತು ಅವನ ತಪ್ಪುಗಳಲ್ಲಿ ಸಿಕ್ಕಿಹಾಕಿರಿ. ಇಲ್ಲಿಯವರೆಗೆ ನಾವು ಶತ್ರುವಿನೊಂದಿಗೆ ಹೋರಾಡುವುದು ಮೂರ್ಖತನ ಏಕೆ ಮತ್ತು ಮಾನಸಿಕ ಯುದ್ಧ ಹೇಗೆ ಗೆಲ್ಲಬೇಕು ಅಂತ ತಿಳಿದುಕೊಂಡೆವು. ಆದರೆ ಈಗ ನಿಜವಾದ ಪ್ರಶ್ನೆ, ಶತ್ರು ಮುಂದೆ ನಿಂತಿದ್ದಾನೆ, ಅವನ ಷಡ್ಯಂತ್ರಗಳು ನಡೆಯುತ್ತಿವೆ, ಜನರನ್ನು ನಿಮ್ಮ ವಿರುದ್ಧ ಭಡಕಿಸುತ್ತಿದ್ದಾನೆ. ಅಂಥ ಸಮಯದಲ್ಲಿ ಯಾವ ರಣತಂತ್ರ ಬಳಸಬೇಕು? ಈಗಿನಿಂದ ರಿಯಲ್ ಗೇಮ್ ಶುರು. ಗೆಳೆಯರೆ, ಈಗ ನಾವು ತಿಳಿಯೋದು ಆ 7 ಗುಪ್ತ ರೀತಿಗಳು. ಇವುಗಳಿಂದ ನೀವು ಹೋರಾಡದೆಯೇ ಗೆಲ್ಲಬಹುದು. ತಯಾರಾಗಿರಿ. ಮೊದಲ ಚಾಣಕ್ಯ ನೀತಿ, ಮೌನದ ಶಕ್ತಿ. ಶತ್ರು ಬಯಸ್ತಾನೆ ನೀವು ಕೋಪಗೊಳ್ಳಿ. ಅವನು ಬಾರಿ ಬಾರಿ ನಿಮ್ಮನ್ನು ಪ್ರಚೋದಿಸ್ತಾನೆ. ನಿಮ್ಮ ತಪ್ಪು ಹಿಡಿದು ಅಪಮಾನ ಮಾಡಿ ನಿಮ್ಮ ದೌರ್ಬಲ್ಯದ ಮೇಲೆ ದಾಳಿ ಮಾಡಿ. ಆದರೆ ನೀವು ಮೌನವಾಗಿ ಅವನ ಮಾತುಗಳನ್ನು ಕಿವಿಗೊಡದೇ ಇದ್ರೆ ಮೊದಲು ಅವನ ಮನಸ್ಸೇ ಒಡೆಯುತ್ತದೆ. ಯಾಕಂದ್ರೆ ಅವನ ಮಾತುಗಳು ನೀವು ಪ್ರತಿಕ್ರಿಯೆ ಕೊಟ್ಟಾಗ ಮಾತ್ರ ಕೆಲಸ ಮಾಡ್ತವೆ. ನೀವು ಮೌನವಾಗಿದ್ದಾಗ ಶತ್ರು ಅಸ್ವಸ್ಥನಾಗ್ತಾನೆ. ಮತ್ತು ನೀವು ಮಾತಾಡಿದ್ರೆ ಅವನ ನಿರೀಕ್ಷೆಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಮಾತಾಡಿ. ಈ ಮೌನವೇ ನಿಮ್ಮ ದೊಡ್ಡ ಆಯುಧ. ಎರಡನೇ ನೀತಿ, ದೂರವಿರಿ. ನೀವು ಪ್ರತಿದಿನ ಶತ್ರುವೊಂದಿಗೆ ಎದುರಾಗ್ತಾ ಇದ್ರೆ ನೀವೇ ದಣಿದು ಹೋಗ್ತೀರಿ. ಆದ್ದರಿಂದ ಕೆಲವೊಮ್ಮೆ ಅತೀ ದೊಡ್ಡ ದಾಳಿ ದೂರವಿರುವುದು. ಅವನು ಸಂಬಂಧಿಯಾಗಿರ್ಲಿ, ಸ್ನೇಹಿತ ಆಗಿರ್ಲಿ ಅಥವಾ ಹೊರೆಯವನಾಗಿರಲಿ, ಅವನ ಚಾತುರ್ಯಗಳಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಶಕ್ತಿಯನ್ನು ಅವನ ಮೇಲೆ ಖರ್ಚು ಮಾಡಬೇಡಿ. ನಿಧಾನವಾಗಿ ಅವನು ಒಂಟಿಯಾಗಿ ಸೋತು ಹೋಗ್ತಾನೆ. ಮೂರನೇ ನೀತಿ, ಅವನ ದೌರ್ಬಲ್ಯದ ಮೇಲೆ ದಾಳಿ. ಪ್ರತಿ ಶತ್ರುವಿಗೂ ಏನಾದರೂ ದೌರ್ಬಲ್ಯ ಇರುತ್ತದೆ. ಅವನಿಗೆ ಹೆಚ್ಚು ಕೋಪ ಬಂದರೆ ಸರಿಯಾದ ಸಮಯದಲ್ಲಿ ಅದು ಎಲ್ಲರ ಮುಂದೆ ಬಯಲಾಗಲಿ. ಲೋಭಿಯಾದರೆ ಅವನನ್ನು ಆಸೆಯಲ್ಲಿ ಸಿಕ್ಕಿಸಿ. ಗೌರವಪ್ರಿಯನಾದರೆ ಅವನ ಪೋಲ್ ಎಲ್ಲರ ಮುಂದೆ ತೆರೆಯಿರಿ. ಗಮನಿಸಿ, ಇದನ್ನು ನೇರವಾಗಿ ಅಲ್ಲ, ಚತುರತೆಯಿಂದ ಮಾಡಿ. ನಾಲ್ಕನೇ ನೀತಿ, ಸಮಯಕ್ಕೆ ಕಾಯಿ. ಶತ್ರು ದಾಳಿ ಮಾಡೋದು ಅತೀ ಉತ್ಸಾಹದಲ್ಲಿ, ಮತ್ತು ಉತ್ಸಾಹದಲ್ಲಿ ತಪ್ಪುಗಳಾಗ್ತವೆ. ನೀವು ಧೈರ್ಯವಾಗಿ ಸರಿಯಾದ ಕ್ಷಣಕ್ಕೆ ಕಾದ್ರೆ ಅವನ ದಾಳಿಯೇ ಅವನಿಗೆ ಉರುಳಾಗುತ್ತದೆ. ಚಾಣಕ್ಯರು ಹೇಳಿದ್ದು, ಧೈರ್ಯಶಾಲಿಯನ್ನು ಯಾವ ಶತ್ರುವೂ ಗೆಲ್ಲಲಾರದು. ಸಮಯ ಅತೀ ದೊಡ್ಡ ಆಯುಧ. ಐದನೇ ನೀತಿ, ಜನರ ಮನಸ್ಸು ಗೆಲ್ಲಿ. ಶತ್ರು ನಿಮ್ಮನ್ನು ಜನರ ಮುಂದೆ ಕೀಳಾಗಿ ತೋರಿಸಲು ಪ್ರಯತ್ನಿಸ್ತಾನೆ. ಆದರೆ ನೀವು ಪ್ರಾಮಾಣಿಕತೆ, ಒಳ್ಳೆತನ ಮತ್ತು ಬುದ್ಧಿಯಿಂದ ಜನರ ವಿಶ್ವಾಸ ಗೆದ್ರೆ ಯಾವ ಶತ್ರುವೂ ನಿಮಗೆ ಏನೂ ಮಾಡಲಾರದು. ಜನಶಕ್ತಿಯೇ ಅತೀ ದೊಡ್ಡ ಶಕ್ತಿ. ಜನ ನಿಮ್ಮೊಂದಿಗಿದ್ದಾಗ ಯಾವ ಶತ್ರುವೂ ಒಂಟಿಯಾಗಿ ನಿಲ್ಲಲಾರದು. ಆರನೇ ನೀತಿ,
ಸಾಮ, ದಾಮ, ದಂಡ, ಭೇದ ಬಳಸಿ. ಚಾಣಕ್ಯರು ಹೇಳಿದ್ದು ಶತ್ರುವನ್ನು ಸೋಲಿಸಲು 4 ಉಪಾಯಗಳು. ಸಾಮ, ಸ್ನೇಹದಿಂದ. ದಾಮ, ಆಸೆ ತೋರಿಸಿ. ದಂಡ, ಕಠಿಣ ಕ್ರಮದಿಂದ. ಭೇದ, ದೌರ್ಬಲ್ಯ ಬಯಲು ಮಾಡಿ. ಪ್ರತಿ ಸ್ಥಿತಿಗೆ ಬೇರೆ ಉಪಾಯ, ಆದರೆ ಅತಿ ಉತ್ತಮ ರಕ್ತಪಾತವಿಲ್ಲದೆ ಸೋಲಿಸುವುದು. 7ನೇ ನೀತಿ, ತನ್ನನ್ನು ಮೇಲೆತ್ತಿಕೋ. ಶತ್ರುವಿನ ಅತೀ ದೊಡ್ಡ ಸಮಸ್ಯೆ ನಿಮ್ಮ ಪ್ರಗತಿಯಿಂದ ಜ್ವಲಿಸುವುದು. ನೀವು ಜಗಳದಲ್ಲಿ ಸಿಕ್ಕಿದ್ರೆ ಅವನೇ ಗೆದ್ದ. ಆದರೆ ನಿಮ್ಮ ಶ್ರಮ, ಧೈರ್ಯ ಮತ್ತು ಕೆಲಸದಿಂದ ನಿಮ್ಮನ್ನು ತುಂಬಾ ಮೇಲೆತ್ತಿದ್ರೆ ಅವನ ಔಕತ್ತೇ ನಿಮ್ಮ ಸಮನಾಗಿರಲ್ಲ. ಅವನಿಗೆ ತಿಳಿಯುವುದು ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮನ್ನು ತಡೆಯಲಾರದು ಅಂತ. ಅದೇ ಅತೀ ದೊಡ್ಡ ಸೋಲು. ಈ 7 ಚಾಣಕ್ಯ ನೀತಿಗಳು ಕೇವಲ ಪುಸ್ತಕದ ಮಾತುಗಳಲ್ಲ, ಜೀವನದ ಸತ್ಯಗಳು. ಇವುಗಳನ್ನು ಅನುಸರಿಸಿ ನೀವು ಶತ್ರುವನ್ನು ಹೋರಾಡದೆಯೇ ಪ್ರತಿ ಬಾರಿ ಸೋಲಿಸಬಹುದು. ಇಲ್ಲಿಯವರೆಗೆ ನಾವು ತಿಳಿದುಕೊಂಡೆವು, ಶತ್ರುವನ್ನು ಸೋಲಿಸಲು ನೇರ ಯುದ್ಧ ಬೇಡ. ನಿಜವಾದ ಗೆಲುವು ಅವನ ಚಾತುರ್ಯಗಳಲ್ಲಿ ಸಿಕ್ಕಿಸಿ, ದೌರ್ಬಲ್ಯದ ಮೇಲೆ ದಾಳಿ ಮಾಡಿ ಮತ್ತು ತನ್ನ ಜೀವನವನ್ನು ಬಲಪಡಿಸಿ ಅವನು ತಾನೇ ಸೋಲು ಒಪ್ಪಿಕೊಳ್ಳಲಿ. ಆದರೆ ನಿಜವಾದ ಪ್ರಶ್ನೆ, ಈ ಮಾತುಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಈಗ ಪ್ರಾಕ್ಟಿಕಲ್ ಉದಾಹರಣೆಗಳು ಬರುತ್ತವೆ. ಮೊದಲು, ಮನೆಯಲ್ಲಿ ಶತ್ರುವಿದ್ರೆ ಏನು ಮಾಡಬೇಕು? ಅತೀ ದೊಡ್ಡ ನೋವು ಸ್ವಂತವೇ ಶತ್ರುವಾದಾಗ. ಸಂಬಂಧಿ ಅಥವಾ ಕುಟುಂಬ ಸದಸ್ಯ ನಿಮಗೆ ನೋವು ಕೊಡ್ತಾನೆ, ಯಾಕಂದ್ರೆ ನೀವು ತಡೆಯುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ದೊಡ್ಡ ರಣತಂತ್ರ ಭಾವನೆಗಳ ಮೇಲೆ ನಿಯಂತ್ರಣ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಅವನ ಮಾತುಗಳ ಪ್ರಭಾವವನ್ನು ತೆಗೆದುಹಾಕಿದ್ರೆ ಅವನ ಶಕ್ತಿ ಅರ್ಧವಾಗುತ್ತದೆ. ಅಂಥ ಸಂಬಂಧಿಗಳು ತಾಣ ಮಾಡ್ತಾರೆ, ಯಾಕಂದ್ರೆ ನೀವು ನೋವು ಪಡ್ತೀರಿ ಅಂತ ಗೊತ್ತು. ಆದರೆ ನೀವು ನಗುತ್ತಾ ಹೋದ್ರೆ ಅದೇ ತಾಣ ಅವನ ದೌರ್ಬಲ್ಯವಾಗುತ್ತದೆ. 2. ಸಮಾಜದಲ್ಲಿ ಶತ್ರುವಿದ್ರೆ, ಹೊರೆಯವನು, ಸ್ನೇಹಿತನು ಅಥವಾ ಸಹೋದ್ಯೋಗಿ ಶತ್ರುವಾದರೆ ಮೊದಲು ದೂರವಿರಿ. ಅವನೊಂದಿಗೆ ಪ್ರತಿ ಸಣ್ಣ ಜಗಳ ನಿಮ್ಮ ಸಮಯ ಮತ್ತು ಶಕ್ತಿಯ ವ್ಯಯ. ಉತ್ತಮವಾಗಿ ನಿಮ್ಮ ಕೆಲಸದಲ್ಲಿ ಮುಳುಗಿರಿ ಮತ್ತು ನಿಧಾನವಾಗಿ ಅವನ ನಿಜ ಮುಖ ಎಲ್ಲರಿಗೂ ಬಯಲಾಗಲಿ. ಚಾಣಕ್ಯರು ಹೇಳಿದ್ದು, ಶತ್ರುವನ್ನು ಅವನ ಚಾತುರ್ಯಗಳಲ್ಲಿ ಸಿಕ್ಕಿಸಿ, ಸಮಯ ಅವನ ನಿಜ ಮುಖವನ್ನು ಬಯಲು ಮಾಡುತ್ತದೆ. 3. ಕೆಲಸದ ಕ್ಷೇತ್ರದಲ್ಲಿ ಶತ್ರುವಿದ್ರೆ, ಆಫೀಸ್ ಅಥವಾ ಬಿಸ್ನೆಸ್ನಲ್ಲಿ ಯಾರಾದರೂ ನಿಮ್ಮ ಕೆಟ್ಟತನ ಮಾಡ್ತಿದ್ದಾರೆ, ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಅಂದ್ರೆ ನೇರವಾಗಿ ಎದುರಾಗಬೇಡಿ. ನಿಮ್ಮ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿ. ನಿಮ್ಮ ಯಶಸ್ಸೇ ಉತ್ತರವಾಗಲಿ. ಜನರು ಯಾರ ಮೆಹನತ್ ಮತ್ತು ಫಲಿತಾಂಶ ಬಲವಾಗಿರುತ್ತದೆ ಅವರನ್ನೇ ಕೇಳ್ತಾರೆ. ಶತ್ರುವಿನ ಅತೀ ದೊಡ್ಡ ಸೋಲು ಜನರು ಅವನದಲ್ಲ ನಿಮ್ಮದನ್ನು ಹೊಗಳಲು ಶುರುವಾದಾಗ. 4. ತನ್ನ ಮೇಲೆ ಕೆಲಸ ಮಾಡುವುದೇ ದೊಡ್ಡ ರಣತಂತ್ರ. ಶತ್ರುವನ್ನು ಸೋಲಿಸಲು ನಿಜವಾದ ರೀತಿ ತನ್ನನ್ನು ತುಂಬಾ ಬಲಪಡಿಸುವುದು, ಅವನ ಔಕತ್ತೇ ಇರದಂತೆ. ನಿಮ್ಮ ಯಶಸ್ಸು ಈರ್ಷೆಗೆ ಕಾರಣವಾದ ದಿನ ಅವನು ತಾನೇ ಸೋಲುತ್ತಾನೆ. ಚಾಣಕ್ಯರು ಹೇಳಿದ್ದು, ನೀನು ಬೆಂಕಿಯಂತೆ ಉರಿಯಲು ಶುರುವಾದಾಗ ಕತ್ತಲೆ ತಾನೇ ನಾಶವಾಗುತ್ತದೆ. ನೀನು ಹೊಳೆಯಲು ಶುರುವಾದಾಗ ಶತ್ರುವಿನ ಕತ್ತಲೆ ತಾನೇ ಕೊನೆಗೊಳ್ಳುತ್ತದೆ. 5. ಮನಸ್ಸಿನ ಶಕ್ತಿಯೇ ಅತೀ ದೊಡ್ಡ ಆಯುಧ. ನಿಮ್ಮ ಮನಸ್ಸು ಸ್ಥಿರವಾಗಿದ್ದಾಗ ಯಾರೂ ನಿಮ್ಮನ್ನು ಸೋಲಿಸಲಾರರು. ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳು, ಬುದ್ಧ, ಕೃಷ್ಣ, ಚಾಣಕ್ಯ, ಗಾಂಧೀಜಿ, ಅವರು ದೈಹಿಕ ಹೋರಾಟಕ್ಕಿಂತ ಮನಸ್ಸಿನ ಶಕ್ತಿಯಿಂದ ಗೆದ್ದರು. ನೀವು ಕೂಡ ಮನಸ್ಸನ್ನು ಬಲಪಡಿಸಿದ್ರೆ ಎಂಥ ಕಷ್ಟ ಬಂದರೂ ನೀವು ಯಾವಾಗಲೂ ವಿಜಯರಾಗ್ತೀರಿ. ಗೆಳೆಯರೇ, ಶತ್ರು ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಾರೆ. ವ್ಯತ್ಯಾಸ ಕೇವಲ ಇಷ್ಟೇ, ಒಬ್ಬರು ಅವನೊಂದಿಗೆ ಹೋರಾಡಿ ದಣಿದು ಹೋಗ್ತಾರೆ, ಮತ್ತೊಬ್ಬರು ಹೋರಾಡದೆಯೇ ಪ್ರತಿ ಬಾರಿ ಸೋಲಿಸ್ತಾರೆ. ನಿಜವಾದ ಯೋಧೆ ಯಾರು ಅಂದ್ರೆ ಕತ್ತಿಯಿಂದ ಗೆಲ್ಲೋದಲ್ಲ, ಬುದ್ಧಿ, ಧೈರ್ಯ ಮತ್ತು ಸಮಯದಿಂದ ಗೆಲ್ಲೋದು. ಶತ್ರುವಿನಿಂದ ಪ್ರತೀಕಾರ ತೆಗೆದುಕೊಳ್ಳುವ ಅತೀ ದೊಡ್ಡ ರೀತಿ ಅವನ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ನಡೆಯುವುದು. ಅವನು ಬಯಸ್ತಾನೆ ನೀವು ಅಳಿ, ಒಡಿಯಿ, ಸೋಲು ಒಪ್ಪಿಕೊಳ್ಳಿ. ಆದರೆ ನೀವು ನಗುತ್ತಾ ಇನ್ನೂ ಬಲವಾಗಿ, ಇನ್ನೂ ಯಶಸ್ವಿಯಾಗಿ ಜೀವಿಸಿದ್ರೆ ಅರ್ಥಮಾಡಿಕೊಳ್ಳಿ, ನೀವು ಅವನನ್ನು ಹೋರಾಡದೆಯೇ ಸೋಲಿಸಿದ್ದೀರಿ. ಈ ಮಾತುಗಳು ನಿಮಗೆ ಅರ್ಥವಾಯಿತು ಮತ್ತು ಏನಾದರೂ ಕಲಿತ್ರೆ ಅಂದ್ರೆ ಅದನ್ನು ಜೀವನದಲ್ಲಿ ಅನುಸರಿಸಿ. ಮತ್ತು ನಿಮ್ಮ ಸ್ನೇಹಿತರು, ಸಂಬಂಧಿಗಳು ಅಥವಾ ಕುಟುಂಬ ಸದಸ್ಯರು ಕೂಡ ಈ ಜ್ಞಾನದಿಂದ ಪ್ರೇರಿತರಾಗಲಿ ಅಂದ್ರೆ ಈ ವಿಡಿಯೋವನ್ನು ಅವರೊಂದಿಗೆ ಖಂಡಿತ ಶೇರ್ ಮಾಡಿ. ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ, ನಿಮ್ಮ ಅತೀ ದೊಡ್ಡ ಶತ್ರು ಯಾರು ಮತ್ತು ಅವನನ್ನು ಸೋಲಿಸಲು ಯಾವ ಚಾಣಕ್ಯ ನೀತಿಯನ್ನು ಬಳಸ್ತೀರಿ. ನೆನಪಿರಲಿ, ಹೋರಾಟ ಹೊರಗಿನದಲ್ಲ, ಒಳಗಿನದು.